ಒಬ್ಬರ ನಂತರ ಒಬ್ಬರಂತೆ ಆಡಳಿತ ಪಕ್ಷದ ಶಾಸಕರುಗಳು ಸರ್ಕಾರಕ್ಕೆ ಮುಜುಗರವಾಗುವಂಥ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಎವ್ರಿಥಿಂಗ್ ಈಸ್ ನಾಟ್ ಫೈನ್. ಪ್ರಶಾಂತ್ ಆರಂಭದಲ್ಲಿ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರ ಆಡಳಿತದ ಮೊದಲನೇ ಅವಧಿಗೂ ಮತ್ತು ಈ ಅವಧಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ. ಪ್ರಶಾಂತ್, ನೆನ್ನೆ ಹೀಗೆ ರಾಜಕೀಯ ಚರ್ಚೆ ಮಾಡ್ತಾ ಕೂತ್ಕೊಂಡಿದ್ವಿ ನಾವು ರಾತ್ರಿ ಶಿವಮೊಗ್ಗದಲ್ಲಿ. ಅಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆದವರು ಯಾರೂ ಸಕ್ಸಸ್ಫುಲ್ ಆಗಿಲ್ಲ ಅಂತ, ಎಲ್ಲರ ಎರಡನೇ ಅವಧಿ ಹಿಂಗೆ ಟರ್ಮಾಯಿಲ್ನಿಂದಾನೇ ಕೂಡಿತ್ತು ಅಂತ. ಅಲ್ಲ ನೋಡಿ, ಈಗ ಪ್ರತಿ ಬಾರಿ ಹಿಂಗೆ ಆಗತ್ತೆ ಅಂತಕ್ಕಂಥದ್ದಿಲ್ಲ. ಆದರೆ ಸಿದ್ದರಾಮಯ್ಯನವರ ಮೊದಲನೇ ಅವಧಿ ಮತ್ತು ಎರಡನೇ ಅವಧಿ ತೆಗೆದುಕೊಂಡಾಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇವೆ. ಡಿ ಕೆ ಶಿವಕುಮಾರ್ ಬರ್ತಾರೆ. ಆಮೇಲೆ ನೀವು ಕಳೆದ 6 ತಿಂಗಳ ರಾಜಕಾರಣವನ್ನು ನೋಡಿ, ನಾನು ಅದನ್ನು ಪದೇ ಪದೇ ರೀಟ್ರೇಟ್ ಮಾಡಲ್ಲ. ಪರಮೇಶ್ವರ್ ಸಭೆ, ಹಾಸನದ ಸಭೆ, ಜಾತಿ ಗಣತಿ, ಈ ಎಲ್ಲ ವಿಷಯಗಳಲ್ಲಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಜೊತೆ ನಿಂತ್ಕೊಂಡಿದೆ. ನನಗೆ ಆಶ್ಚರ್ಯ ಆಗಲ್ಲ ಅಜಿತ್. ಅಂದರೆ ನಾನು ನೋಡಿ, ರಾಜಕಾರಣದಲ್ಲಿ ಈ ಹೇಳಿಕೆಗಳು ಬರ್ತಾವಲ್ಲ, ಈಗ ನೀವು ಹೇಳ್ತಾ ಇದ್ರಿ, ಈಗ ಬಿ ಆರ್ ಪಾಟೀಲ್ರು ಮಾತಾಡಿದರು, ಸರಿ ಸ್ಟ್ಯಾಂಡ್ ಅಲೋನ್ ಕೇಸ್ ಅಂತ ತೆಗೆದುಕೊಂಡ್ವಿ. ರಾಜು ಕಾಗೆ ಮಾತಾಡಿದರು, ಬೇಳೂರು ಗೋಪಾಲಕೃಷ್ಣ ಮಾತಾಡಿದರು, ಎನ್ ವೈ ಗೋಪಾಲಕೃಷ್ಣ ಮಾತಾಡ್ತಿದ್ದಾರೆ. ಆಲ್ ಸೀಸನ್ ಪೊಲಿಟಿಷಿಯನ್ಸ್, ಏನು ಹೊಸಬರಲ್ಲ. ಈಗ ಶಿವಗಂಗಾ ಬಸವರಾಜ್ ಮಾತಾಡಿದರೆ ನಾನು ಆಯ್ತಪ್ಪ, ಭಾಳ ಹೊಸ ಶಾಸಕರಿದ್ದಾರೆ, ಏನೋ ಮಾತಾಡ್ಬಿಟ್ರು ಅಂತ ಅನ್ಕೋತಿದ್ವಿ. ಇವರೆಲ್ಲ ಸೀಸನ್ಡ್ ಪೊಲಿಟಿಷಿಯನ್ಸ್. ಸೊ ನೀವೆಲ್ಲ ಕನೆಕ್ಟ್ ಮಾಡಿ ನೋಡಿ ಯಾಕೆ ಮಾತಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಎವ್ರಿಥಿಂಗ್ ಈಸ್ ನಾಟ್ ಗುಡ್ ಅಂತಕ್ಕಂಥ ಸಂದೇಶವನ್ನು ಪದೇ ಪದೇ ದಿಲ್ಲಿಗೆ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಈ ಮೂಲಕ ಕೂಡ ಮಾಡಲಾಗ್ತಾ ಇದೆ. ಈಗ ನೀವು ಬಿ ಆರ್ ಪಾಟೀಲ್ರು ಸಿದ್ದರಾಮಯ್ಯನವ್ರ ಜೊತೆಗಿದ್ದರು ನಿಜ, ಬಟ್ ನಾನೀಗ ಇತ್ತೀಚೆಗೆ ಅನೇಕ ಶಾಸಕರು ಮಂತ್ರಿಗಳನ್ನು ನೋಡ್ತಾ ಇದ್ದೀನಿ. ಏಕೆಂದರೆ ಈ ರಾಷ್ಟ್ರೀಯ ಪಾರ್ಟಿಗಳೆಲ್ಲ, ಅದು ಬಿ ಜೆ ಪಿನೂ ಇರಲಿ, ಅದು ಕಾಂಗ್ರೆಸ್ಸು ಇರಲಿ, ದಿಲ್ಲಿ ಯಾವ ಕಡೆಗಿದೆ ಅಲ್ವಾ, ಓಕೆ, ಆ ಕಡೆ ಶಿಫ್ಟಿಂಗ್ ಶುರು ಆಗುತ್ತೆ. ಹಿಂದೆ ಅರಮನೆಯಲ್ಲೂ ಇದೇ ನಡೀತಾ ಇತ್ತು, ಈಗ ರಾಷ್ಟ್ರೀಯ ಪಕ್ಷಗಳಲ್ಲೂ ಇದೇ ನಡೀತು. ದಿಲ್ಲಿ ಯಾವ ಕಡೆಗಿದೆ ಅಂತಕ್ಕಂಥದ್ದು. ಅಂದ್ರೆ ದೀಸ್ ಸ್ಟೇಟ್ಮೆಂಟ್ಸ್ ಹ್ಯಾವ್ ಗಾಟ್ ಸಮಥಿಂಗ್ ಟು ಡೂ ವಿತ್ ಅಕ್ಟೋಬರ್ ನವೆಂಬರ್. ಈಗ ಅಜಿತ್, ಬಿ ಆರ್ ಪಾಟೀಲ್ ಅಂತ ಸೀಸನ್ಡ್, ಈಗ ಈ ಆಡಿಯೋ ಯಾರು ರಿಲೀಸ್ ಮಾಡಿರ್ಬೋದ್ರಿ? ಇದಕ್ಕೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಜಮೀರ್ ಅಹ್ಮದ್ ಖಾನ್ರ ಕಾರ್ಯದರ್ಶಿ ಅಂತೂ ಈ ಆಡಿಯೋ ರಿಲೀಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ರು ಯಾರ ಮೊಬೈಲಲ್ಲಿ ಇರ್ಬೋದು? ಅದು ಬಿ ಆರ್ ಪಾಟೀಲ್ರ ಮೊಬೈಲಲ್ಲಿ. ಬೇಳೂರು ಗೋಪಾಲಕೃಷ್ಣ ಏಕಾಏಕಿ ಬಂದು ಈ ಹೇಳಿಕೆಯನ್ನು ಕೊಟ್ಬಿಟ್ರ. ರಾಜು ಕಾಗೆ, ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅಗೇನ್ಸ್ಟ್ ಯಾರವರು? ಸತೀಶ್ ಜಾರಕಿಹೊಳಿ. ಯಾಕೆ ಈ ಹೇಳಿಕೆಯನ್ನು ಕೊಟ್ಟಿರ್ಬೋದು? ನಾನಂದರೆ ಕೇವಲ ನಾಯಕತ್ವ ಅದು ಪ್ರಶ್ನೆ ಇಲ್ಲ, ಒಂದು ತಾನು ಮುಂದೆ ಸಚಿವರಾಗಬೇಕು ಅಂತಕ್ಕಂಥ ಪ್ರಯತ್ನನೂ ಇದೆ, ಸೆಳಿಬೇಕು ಮಾಧ್ಯಮಗಳ ದೃಷ್ಟಿ ಅಂತಕ್ಕಂಥ ಪ್ರಯತ್ನನೂ ಇದೆ. ವೆರಿ ಲಾಜಿಕಲ್. ಜೊತೆಗೆ ಅಕ್ಟೋಬರ್ ನವೆಂಬರ್ನ ಬದಲಾವಣೆಗಳ ಪೂರ್ವ ತಯಾರಿ. ಅಜಿತ್, ನನಗೆ ಭಾಳ ಆಶ್ಚರ್ಯ ಅನಿಸಿದ್ದು, ಮೊನ್ನೆ ಒಬ್ಬ ಹಿರಿಯ ಸಚಿವರು ಸಿಕ್ಕಿದ್ರು ನನಗೆ. ನಾನೀಗ ನಾನು ಅವ್ರ ಹೆಸರು ಹೇಳಲ್ಲ ನಿಶ್ಚಿತವಾಗಿ. ಹಿರಿಯ ಸಚಿವರು ಏಕಾಏಕಿ ಟೋನ್ ಚೇಂಜ್ ಆಗಿಬಿಟ್ಟಿತ್ತು ಅವ್ರದ್ದು. 2 ತಿಂಗಳ ಹಿಂದೆ ಏನಿತ್ತು ಆ ಟೋನ್ ಚೇಂಜ್ ಆಗಿಬಿಟ್ಟಿತ್ತು. ನಾನು ಬಿ ಜೆ ಪಿಯನ್ನು ಸುದೀರ್ಘಾವಧಿಯವರೆಗೆ ಕವರ್ ಮಾಡಿದ್ದೀನಿ, ಅಲ್ಲಿ ಹೆಂಗೆ ಚೇಂಜ್ ಆಗ್ತಾ ಇತ್ತು ಅದೆಲ್ಲ ನೋಡಿದ್ದೀನಿ. ಕಾಂಗ್ರೆಸ್ನಲ್ಲೂ ಕೂಡ ಏಕಾಏಕಿ 2 ತಿಂಗಳಲ್ಲಿ ನೀವು ಕಾಲು ತುಳಿತದ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಬಗ್ಗೆ ಟೀಕೆಗಳಿದ್ವು. ಆದರೆ ಡಿ ಕೆ ಶಿವಕುಮಾರ್ ಬಗ್ಗೆ ಹೈಕಮಾಂಡ್ ಏನು ಕ್ರಮ ತೆಗೆದುಕೊಳ್ತು? ಪೊಲಿಟಿಕಲ್ ಸೆಕ್ರೆಟರಿ ಆಫ್ ಸಿದ್ದರಾಮಯ್ಯನವ್ರನ್ನ ತೆಗೆದಿದ್ದರ ಅರ್ಥ ಏನು? ಈಗ ನೀವು ಸಂಪಾದಕರಿದ್ದೀರಿ ಅಲ್ವಾ, ಒಂದು ವರದಿಗಾಗಿ ನಿಮ್ಮ ರಿಪೋರ್ಟರ್ನ can you make him a scapegoat? No. Alla, Prashant, 1 second. Why don't you think this is an internal democracy within the party? Alla, ನಾನು ಒಂದು ಕೇಳುವಂತದ್ದು ಇಷ್ಟೇ, ಭಾರತೀಯ ಜನತಾ ಪಾರ್ಟಿ ಒಳಗಾಗಿರ್ಬೋದು, ಇಲ್ಲ ಜೆಡಿಎಸ್ ಒಳಗಾಗಿರ್ಬೋದು, ಇಂಟರ್ನಲ್ ಡೆಮೋಕ್ರಸಿ, ಇಂಟರ್ನಲ್ ಬಿಕರಿಂಗ್. ಅಲ್ಲ, ಒಂದು ನಿಮಿಷ ಪ್ರಶಾಂತ್, ಇದೇ ಇಂಟರ್ನಲ್ ಡೆಮೋಕ್ರಸಿ ಅನ್ನೋದಾದ್ರೆ ಇಂಟರ್ನಲ್ ಡೆಮೋಕ್ರಸಿಗೆ ಜಯವಾಗಲಿ. ಆದ್ರೆ ಅವ್ರು ಎತ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಅವ್ರು ಎತ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೇ ಕೊಡ್ತೀವಿ. ಬಿ ಆರ್ ಪಾಟೀಲ್ ಇರುವ ಅವ್ರ ಅಪ್ಪನಂತ ಸಮಸ್ಯೆ ನನಗೆ ಅದರಲ್ಲಿ ಏನು 2 ಮಾತಿಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರನ್ನ ಕರೆದು ಮಾತಾಡ್ತಾರೆ. ಬಟ್ ನಾನು ಹೇಳ್ತಿರುವಂತದ್ದು, ನರೇಂದ್ರ ಮೋದಿ ಅವರ ವಿರುದ್ಧ ನಿಂತ್ಕೊಂಡು ಮಾತಾಡೋರು ಜನ ಇದ್ದಾರೆ, ದೇವೇಗೌಡರು ಕುಮಾರಸ್ವಾಮಿ ವಿರುದ್ಧ ನಿಂತ್ಕೊಂಡು ಮಾತಾಡೋರು ಜನ ಇದ್ದಾರೆ, ಯಡಿಯೂರಪ್ಪನವ್ರ ವಿರುದ್ಧ ನಿಂತ್ಕೊಂಡು ಮಾತಾಡೋರು ಜನ ಇದ್ದಾರೆ. ನಾನು ಹೇಳ್ತಿರುವಂತದ್ದು ಇಂಟರ್ನಲ್ ಡೆಮೋಕ್ರಸಿ ಚೆನ್ನಾಗಿರ್ಬೇಕು, ಕಿತ್ತಾಡೋದಲ್ಲ ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.